ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ಲಾಗರ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಳಗಾವಿಯಿಂದ ಗೋಕಾಕ್ ಯಾಕೆ ಹೊಂಟು ಅಂದ್ರೆ ನಮ್ಮ ಊರು ಇದ್ದ ಗೋಕಾಕ, ಅದಕ್ಕೆ ನಮ್ಮ ಊರು ಹೊಂಟು ನಾವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಮ್ಮೂರು ಒಂದು 3 ದಿನ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್, ಅಲ್ಲಿ ಪ್ಲೇಸ್ಗಳೆಲ್ಲ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಬಟ್ ಮಿಸ್ ಆಯ್ತು. ಈಗ ಅಲ್ಲಿ ಪ್ಲೇಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ 3 ದಿನ. ಒಟ್ಟು ಕಂಟಿನ್ಯೂ ಒಂದು 3-4 ವ್ಲಾಗ್ ಬರ್ತಾವೆ. ಗೋಕಾಕ್ ಫಾಲ್ಸ, ಗೊಡ್ಚಿ ಮಲ್ಕಿ, ಆಮೇಲೆ ಯೋಗಿ ಕೊಳ್ಳ, ಇವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಹೋಗಿ ಅಲ್ಲಿ. మీ చిరునవ్వు, మీ నడక, వావ్ నైస్. ಇವೆಲ್ಲ ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡೋದು ಓದಿತ್ತು, ಈಗ ಮಾಡ್ತಾನು. ಮತ್ತು ಯಾರು ಈ ಚಾನಲ್ಗೆ ಹೊಸವಾಗಿ ಬಂದಿರೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಗೋಕಾಕ್ದವ್ರು ಯಾರ್ಯಾರು ಈ ವಿಡಿಯೋ ನೋಡತ್ತಾರೆ ಎಲ್ಲರೂ ಕಾಮೆಂಟ್ ಮಾಡಿರಿ. ಈಗ ನಾವು ಬೆಳಗಾವಿಯಿಂದ ಗೋಕಾಕ ಅಂಕ್ಲಿಗೆ ಮೇಲೆ ಹೊಂಟು. ಇದು ಅಂಕ್ಲಿಗೆ ರೋಡ್ ಇದೆ ನೋಡಿ. ವ್ಯೂ ಎಲ್ಲ ಹೆಂಗೈತಿ, ಮಸ್ತ್ ಐತಿಲ್ಲ. ಸೈಡಿಗೆ ಗಿಡಗಳ, ನಡು ರೋಡ ಮಸ್ತ್ ಕಾಣಾಯ್ತದ. ಬ್ಯಾಸಿಗೆ ಗಾಲದಾಗ ಈ ರೋಡ್ ಮಸ್ತ್ ನೋಡ್ಲ. ಬೆಳಗಾವಿಯಿಂದ ಗೋಕಾಕ್ 60 ಕಿಲೋಮೀಟ್ರ್ ಐತಿ. ಬೈಕ್ ಮೇಲೆ ಒಂದು 1.5 ತಾಸನ್ನ ಹೋಗ್ಬೋದು. ಬಸ್ನಾಗಾದ್ರೆ ಒಂದು 2-2.5 ತಾಸು ಬೇಕಾಗ್ತೈತಿ. ಈಗ ನಾವು ಅಂಕ್ಲಿಗೆ ಎಂಟ್ರಿ ಅದು. ಅಂಕ್ಲಿಗಿಂತ ಈ ವಿಡಿಯೋ ಯಾರು ನೋಡತ್ತರ ಅಂದ್ರೆ ಕಾಮೆಂಟ್ ಮಾಡಿರಿ. ನೋಡಿ ಅಂಕ್ಲಿಗೆ ರೋಡೆಲ್ಲ ಹೆಂಗದಾವ. ಮುಂದೆ ಹಿಂಗೆ ಸ್ಟೇಟ್ ಹೋದ್ರೆ ಅಲ್ಲಿ ಅಂಕ್ಲಿಗೆ ಬಸ್ ಸ್ಟ್ಯಾಂಡ್ ಬರ್ತೈತಿ. ಇದೆ ನೋಡ್ರಪ್ಪ ಅಂಕ್ಲಿಗೆ ಬಸ್ ಸ್ಟ್ಯಾಂಡ್. ನೋಡಿ ಹೆಂಗೈತೆ ಅಂಕ್ಲಿಗೆ ಬಸ್ ಸ್ಟ್ಯಾಂಡ್. ಬೆಳಗಾವಿಯಿಂದ ಗೋಕಾಕ ನಾನು ನಮ್ಮ ತಮ್ಮ ಇಬ್ಬರು ಹೊಂಟು. ಇವ ನಮ್ಮ ತಮ್ಮ ನೋಡ್ರಿ ಹಿಂದೆ ಕೂತಾನ. ಇವ ಮುಂದೆ ಒಂದು ಕಡೆ ಚಾ ಕುಡಿಯೋಕೆ ತರಬಿದ್ದು, ಚಾ ಕುಡಿದು ಮತ್ತೆ ಹೊಂಟು. ಮುಂದೆ ರೋಡ್ದಾಗ ಒಂದು ಪ್ಲೇಸ್ ಮಸ್ತ್ ಕಾಣ್ತಾ, ಅಲ್ಲೇ ಫೋಟೋ ತಗೊಂಡು ಒಂದು ವಿಡಿಯೋನು ಮಾಡಿದ್ದು. ಇಲ್ಲೊಂದು ಫ್ಯಾಕ್ಟ್ರಿ ಐತಿ, ಇದು ಕೊಳವಿ ಫ್ಯಾಕ್ಟ್ರಿ ಇದೆ ನೋಡ್ರಿ. ಅಲ್ಲಿ ದೂರಿಂದ ಕಾಣಾಯ್ತು ನೋಡಿ ಕೊಳವಿ ಫ್ಯಾಕ್ಟ್ರಿ. ಈಗ ಕಬ್ಬಿನ ಸೀಸನ್ ಇಲ್ಲ, ಅದಕ್ಕೆಲ್ಲ ರೋಡೆಲ್ಲ ಖಾಲಿ ಐತಿ. ಎಲ್ಲರೂ ಫುಲ್ ಅಲ್ಲೆಲ್ಲ ಟ್ರ್ಯಾಕ್ಟರ್ಗೂ ಎಲ್ಲ ಫುಲ್ ನಿಂತಿರ್ತಾವೆ ಕಬ್ಬಿಂದು. ಇದ ಕೊಳವಿ ಸರ್ಕಲ್ ನೋಡ್ರಿ. ನಮ್ಮ ತಮ್ಮ ಆಕಳಿಕೆ ಬಂದವ, ಅದಕ್ಕೆ ಹಂಗೆ ಮಾಡತ್ತ. ನಾವು ಯಾರು ಅಂಜಾಕೆ ಹೋಗ್ಬೇಡ್ರಿ. ಅವ್ಗೆ ಆಕಳಿಕೆ ಬಂದಾಗೆಲ್ಲ ಅವ್ನು ಹಂಗೆ ಮಾಡ್ತಾನೆ. ಗೋಕಾಕ್ ನಿಯರ್ ಬಂದು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇನ್ನೊಂದು 6 ಕಿಲೋಮೀಟ್ರ್ ಅದು ಗೋಕಾಕ. ಅಲ್ಲಿ ಮನೆಗೆ ಒಂದು ಸ್ವಲ್ಪ ತಿನಿಸು ಒಯ್ದಿತ್ತು. ಮನ್ಯಾಗ ಹುಡುಗರ್ದಾರ ಅಕ್ಕನ ಮಕ್ಕಳದು, ಅದಕ್ಕೆ ಸ್ವಲ್ಪ ಬೇಕ್ರಾಗ ಏನಾರು ಸಾಮಾನು ತೊಗೊತಿದ್ದು. ಕುರ್ಕುರಿ, ಬಿಸ್ಕಿಟ ಮತ್ತು ಒಂದು ಮಾಜಾ ಬಾಟ್ಲಿ. ಹುಡುಗರಿಗೆ ಸಣ್ಣ ಹುಡುಗರು ಇದ್ರಲ್ಲ, ಅದಕ್ಕೆ ಅವರೆಲ್ಲರಿಗೂ ತೊಗೊಂಡು ಇವೆಲ್ಲ ತೊಗೊಂಡು ಮತ್ತು ಅಲ್ಲೇ ಮನೆಗೆ ಅವಾಗ ಏನಾರು ಹೋಗ್ಬೇಕಂತೆ. ಮತ್ತು ಅಲ್ಲೇ ಆ್ಯಪಲ್ ಇದ್ದು, ಆ್ಯಪಲ್ ತೊಗೊಂಡು 1 kg ಎಲ್ಲ ತೊಗೊಂಡು ಮತ್ತೆ ಮನೆಗೆ ಹೊಂಟು. ಗೋಕಾಕ್ ಸರ್ಕಲ್ ಬತ್ ನೋಡಿದೆ ಮುಂದೆ. ಇಲ್ಲೊಂದು ಸ್ವಲ್ಪ ರೋಡ್ ಮಾಡತ್ತಾರ, ಅದ್ರ ಸಂಬಂಧ ಚಲೋ ಮಾಡತ್ತಾರ ರೋಡೆಲ್ಲ. ಈಗ ಇದೆ ನೋಡ್ರಿ ಗೋಕಾಕ್ ಸರ್ಕಲ್. ಪವರ್ಫುಲ್ ಪೀಪಲ್ಸ್ ಇರುವಂಥ ಜಾಗ ಇದೆ ನೋಡ್ರಿ. ಪವರ್ಫುಲ್ ಪೀಪಲ್ಸ್ ಯಾರತ್ತೆ ಕಾಮೆಂಟ್ ಮಾಡ್ರಿ ನೋಡ್ನು. ಗೋಕಾಕ್ ಹಿಂಗೆ ಸ್ಟೇಟ್ ಹೋದ್ರೆ ಗೋಕಾಕ್ ಹೋಗ್ಬೇಕು. ಒಳಗೆ ಬಸ್ ಸ್ಟ್ಯಾಂಡ್ ಇರೋದು
ಇದು ನೋಡ್ರಿ ಗೋಕಾಕ್ ಬ್ರಿಡ್ಜ್ ಇದೆ, ಗೋಕಾಕ್ ಲೋಸೂಲ್ ಬ್ರಿಡ್ಜ್ ಅಂತಾರಲ್ಲ ಇದು ನೋಡಿ. ಇದು ಇಟ್ಟು ಫೇಮಸ್ ಐತಿ, 3 ಸಲ ಫ್ಲಡ್ ಬಂದ್ರೆ 3 ಸಲ ಮುಚ್ಚಿ ಹೋಗಿತ್ತಿದ್ದು ಬ್ರಿಡ್ಜ್. ಅದಕ್ಕೆ ಫುಲ್ ಫೇಮಸ್ ಆಗೈತಿ ಈ ಬ್ರಿಡ್ಜ್. ಇದು ಪ್ರವಾಹ ಬಂದಾಗ ಫುಲ್ ಈ ಬ್ರಿಡ್ಜ್ ಎಲ್ಲ ಫುಲ್ ಬ್ಲಾಕ್ ಆಗಿರ್ತೈತಿ ಇದೆಲ್ಲ. ಅವಾಗ ಹೋಗಾಕ ಬರಾಕ ಮಂದಿಗೆಲ್ಲ ಫುಲ್ ತ್ರಾಸ ಆಕೈತಿ. ಹಂಗೆ ಗೋಕಾಕ್ ಫಾಲ್ಸ್ ಮೇಲೆ ಹಚ್ಚಿ ಬರ್ಬೇಕು. ಯಾರು ಗೋಕಾಕ್ ಬರೋರಿದ್ರೆ ಗೋಕಾಕ್ದವ್ರು ಈ ಕಡೆ ಅವ್ರ ಊರಿಗೆ ಹೋಗೋರಿದ್ರು ಅಂದ್ರೆ ಗೋಕಾಕ್ ಫಾಲ್ಸ್ ಮೇಲೆ ಬರ್ಬೇಕಾಗ್ತದೆ. ಮನೆಗೆ ಹೋಗಿ ಚಹಾ ಕೊಡೋದು ಫ್ರೆಶ್ ಆಗಿ ಮತ್ತು ಮದುವೆ ಇತ್ತು, ಮದುವೆ ಅದು. ಅಲ್ಲಿ ನಮ್ಮ ಫ್ರೆಂಡ್ ಬಂದಿಲ್ಲ ಸುಸ್ಮಿತಾ, ಅಲ್ಲಿ ಸಿಂಗಿಂಗ್ ಹಾಡತ್ತಾಳ ಆಕೆ ಸುಸ್ಮಿತಾ, ಮತ್ತು ಆಕೆಗೆ ಭೇಟಿ ಅದು.